ದಕ್ಷಿಣ ಭಾರತದ ಕುಂಭಮೇಳ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಸಮಾಜಮುಖಿ ಚಿಂತನೆ ಹಾಗೂ ಯೋಜನೆಗಳ ಮೂಲಕ ಇಡೀ ನಾಡಿನಾದ್ಯಂತ ಜನಮನ್ನಣೆ ಪಡೆದುಕೊಂಡಿದೆ. ಜೊತೆಗೆ ಜಾತ್ರೆಯಲ್ಲಿ ಒಂದಿಲ್ಲ ಒಂದು ವಿಶೇಷತೆ ನಡೆಯುತ್ತಲೇ ಇರುತ್ತದೆ. ಮಹಾದಾಸೋಹದ ಪ್ರಯುಕ್ತ ಕಳೆದ 8 ವರ್ಷಗಳಿಂದ ಪ್ರತಿ ಜಾತ್ರೆಯಲ್ಲಿಯೂ ಸಹ ಒಂದು ವಿಶೇಷತೆಯನ್ನ ನಾವು ನೋಡಬಹುದು. ಮೊದಲು ಕೊಪ್ಪಳದ ಜಾತ್ರೆಯನ್ನ ರೊಟ್ಟಿ ಜಾತ್ರೆ ಎಂದು ಕರೆಯುತ್ತಿದ್ರು. ನಂತರ ಮಿರ್ಚಿ ಜಾತ್ರೆ ಎಂದು ಕರೆಯಲಾಗುತ್ತಿತ್ತು. ಈಗ ಜಿಲೇಬಿ ಜಾತ್ರೆ ಎಂದೂ ಸಹ ಹೇಳಲಾಗ್ತಿದೆ. ಏಕೆಂದ್ರೆ ಬರುವ ಭಕ್ತಾದಿಗಳು ಸ್ವಯಂ ಪ್ರೇರಿತರಾಗಿ ಮಹಾಪ್ರಸಾದಕ್ಕಾಗಿ ಮಿರ್ಚಿ, ರೊಟ್ಟಿ, ಜಿಲೇಬಿಗಳನ್ನ ತಯಾರಿಸಿ ತಾವೇ ಹಂಚುವ ಮೂಲಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಇಡೀ ದಿನ ಮಿರ್ಚಿ ಸೇವೆಯನ್ನ ಮಾಡಿ 8 ರಿಂದ 10 ಲಕ್ಷ ಮಿರ್ಚಿಗಳನ್ನ ಬಂದಂತಹ ಭಕ್ತರಿಗೆ ನೀಡುವ ಕೆಲಸ ಬಳಗ ಮಾಡುತ್ತಾ ಬಂದಿದೆ. ಈ ಸಲ್ಲದ ಮಿರ್ಚಿ ಸೇವೆಯಲ್ಲಿ ಸ್ವತಃ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳೇ ಬಂದು ಮಿರ್ಚಿ ಹಾಕುವುದರ ಮೂಲಕ ಸೇವೆಯಲ್ಲಿ ತೊಡಗಿಸಿಕೊಂಡ್ರು. ಜಾತ್ರೆಯ 2ನೆಯ ದಿನ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಮಿರ್ಚಿ ತಯಾರಿಸಿ ಬಾನಸಿಗಳಲ್ಲಿ ಸ್ಫೂರ್ತಿಯನ್ನ ತುಂಬಿದ್ರು. 15ಕ್ಕೂ ಹೆಚ್ಚು ಬೃಹತ್ ಕಡಾಯಿಗಳಲ್ಲಿ 500ಕ್ಕೂ ಹೆಚ್ಚು ಬಾನಸಿಗರು ತಂಡವಾಗಿ ಮಿರ್ಚಿ ತಯಾರಿಕೆಯಲ್ಲಿ ತೊಡಗಿಸಿಕೊಂಡ್ರು. ಇದಕ್ಕಾಗಿ 30 ಕ್ವಿಂಟಲ್ ಕಡಲೆ ಹಿಟ್ಟು, 16 ಬ್ಯಾರಲ್ ಅಡಿಗೆ ಎಣ್ಣೆ, 25 ಕ್ವಿಂಟಲ್ ಹಸಿ ಮೆಣಸಿನಕಾಯಿ ಬಳಕೆ ಮಾಡಲಾಗಿತ್ತು. ಮಿರ್ಚಿ ಸೇವೆಯಲ್ಲಿ ನಾನಾ ಜನರು ಬಂದು ತೊಡಗಿಸಿಕೊಂಡರು. ಬರಬೇಡ ಅತ್ತ ಬರಬೇಡ. ನಾನು ಬಹಳ ಸಲ ಕೇಳ್ತಾ ಇದ್ದೆ, ಬಾಬಾ ದೇವ್ರು ಆಗ್ಲಿಲ್ಲ, ಇವತ್ತು ಅನುಕೂಲ ಆಗಿದೆ. ತೆಗಿಯೋಣ ಕೈ ನಾಳೆಗೆ ಇವತ್ತು ನಿನ್ನೆ ಇವತ್ತು ಕಟ್ಟಿದ್ದು ನಾಳೆ ಕಿತ್ಬಿಡೋದು. ಚಾರ್ಜ್ ಮಾಡಿ ಸಪ್ರೇಟ್ ಮಾಡಿರಪ್ಪ, ಆಗಲ್ಲ ಜಾಸ್ತಿ ಮಾಡ್ತಾರೆ ನಾಳೆ ಬರ್ತಾರೆ. ಅಕ್ಕ
ಮಾಡಬೇಕಾದ್ರೆ